ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಗುರುವಾರ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ. ನಮ್ಮ ಅತ್ತೆ ಎಣ್ಗಾಯಿ ಮಾಡಿದ್ರು. ನನ್ನ ಮಗನೂ ಮಲ್ಕೊಂಡ, ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಬಿಟ್ಟು ಕೆಳಗೆ ಬಂದೆ. ವ್ಲಾಗ್ ಮಾಡೋಣ, ಫ್ರೀ ಆಗಿದ್ದೀನಿ, ಅವನು ಮಲಗಿದ್ದಾನೆ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ನಾನು ಪಾತ್ರೆ ತೊಳ್ಕೊತಾ ಇದ್ದೀನಿ. ಇನ್ನು ನಮ್ಮ ಕೆಲಸದಮ್ಮ ಆಂಟಿ ಬಂದರೆ ಎಷ್ಟೊಂದು ಪಾತ್ರೆ ಮಾಡಿಬಿಟ್ಟಿದ್ದೀರಾ ನೀವು, 2 ಮನೆ ಪಾತ್ರೆ ಒಂದು ಮನೇಲೇ ಹಾಕ್ತೀರಾ ಅಂತಾರೆ. ಅದಕ್ಕೆ ಸ್ವಲ್ಪ ತೊಳೆದಿಟ್ಟೆ. ಇನ್ನು ನಮ್ಮ ಅತ್ತೆ ಉಪ್ಸಾರು ಮಾಡೋಕ್ಕೆ ಸೊಪ್ಪೆಲ್ಲ ತೆಗ್ದಿಕ್ಕಿದ್ರು, ಅದನ್ನು ತೊಳೆಯೋಣ ಅಂತ ತೊಳಿತಿದ್ದೆ. ಅಷ್ಟರಲ್ಲಿ ಆಂಟಿ ಕೂಗಿದ್ರು. ಸ್ವಲ್ಪ ಅಲ್ಲ, ಬಟ್ಟೆ ವಾಶ್ ಅಂದರೆ ಬ್ರಷ್ ಮಾಡಾಗಿದೆ, ಬಂದು ಮಿಷಿನ್ಗೆ ಹಾಕು ಅಂತ. ಮಷಿನ್ಗೆ ಹಾಕ್ಬಿಟ್ಟು ಬಂದು ಅಷ್ಟರಲ್ಲಿ ನಮ್ಮ ಅತ್ತೆನೂ ಫ್ರೆಶ್ ಅಪ್ ಆಗಿ ಬಂದಿದ್ರು ಅಡುಗೆ ಮಾಡೋಕ್ಕೆ ಅಂತೇಳಿ. ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನು ಇವಾಗ ಸೊಪ್ಪು ತೊಳ್ಕೊಟ್ರೆ ಅವ್ರು ಅಡುಗೆ ಮಾಡಿ ಮುಗಿಸ್ತಾರೆ. ಅದಕ್ಕೆ ಸೊಪ್ಪೆಲ್ಲ ತೊಳ್ಕೊಟ್ಟೆ. ಇನ್ನು ಉಪ್ಸಾರು ಮಾಡೋಕ್ಕೆ ಅವ್ರು ಮಾಡೋ ರೆಸಿಪಿ ನಾನು ಹೇಳ್ತೀನಿ ಇವಾಗ. ಫಸ್ಟು ಕುಕ್ಕರಲ್ಲಿ ನೀರು ಹಾಕೋಬೇಕು. ನೀರು ಕಾಯ್ದಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ತೊಗರಿಬೇಳೆನ ತೊಳೆದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದಾರೆ. ಒಂದು ವಿಷಿಲ್ ಕೂಗಿದ್ಮೇಲೆ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಇದನ್ನು ಬೇಯಿಸಿರೋದನ್ನ ನೀರು ಬೇರೆ ಕಾಳು ಬೇರೆ ಸಪ್ರೇಟಿ ಸೋಸ್ಕೋಬೇಕು. ಇದಾದಮೇಲೆ ಬೇಳೆ ಬೇಯಿಸಿದ ನೀರನ್ನ ಮತ್ತೆ ವಾಪಸ್ ಕುಕ್ಕರ್ಗೆ ಹಾಕ್ಕೊಂಡು ಒಂದು 2-3 ಗಂಟೆ ನೆನೆಸಿರೋ ಹಲಸಂದೆ ಕಾಳನ್ನ ಹಾಕೋತಾ ಇದ್ದಾರೆ ಇವಾಗ. ಇದನ್ನು ಬೇಯಕ್ಕೆ ಇಟ್ಕೋಬೇಕು. ಇನ್ನಿದು ಬೇಯ್ತಾ ಇರೋ ಟೈಮಲ್ಲಿ ಈ ಕಡೆ ಏನು ಮೆಣಸಿನ್ಕಾಯಿ ಬೆಂದಿತ್ತು ಆಲ್ರೆಡಿ, ಅದನ್ನು ಸೆಪ್ರೇಟ್ ತೆಗೆದಾಕೋತಾ ಇದ್ದಾರೆ. ಹುಣಸೆಹಣ್ಣು ಇವಾಗಲೇ ನೆನೆ ಹಾಕೋತಾ ಇದ್ದಾರೆ, ರುಬ್ಬುವಾಗ ಈಸಿ ಆಗುತ್ತೆ ಅಂತೇಳಿ. ಮೆಣಸಿನ್ಕಾಯಿ ಎಲ್ಲ ತಗೊಂಡಾದಮೇಲೆ ಹಾಗೆ ನಮ್ಮ ಅತ್ತೆ ಅಡುಗೆ ಮಾಡ್ಕೋತಾ ಇರ್ತಾರೆ. ನಾನು ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೋತಾ ಇರ್ತೀನಿ. ಹಾಗೆ ಆಂಟಿ ಪಾತ್ರೆ ತೊಳಿತಾ ಇದ್ರು. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡಿಕೊಟ್ಟೆ. ಈ ಅಲಸಂದೆ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದಾರೆ ಇವಾಗ. ಅದು ಬೆಂದಿದ್ದರೆ ಸೊಪ್ಪು ತುಂಬಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಬೇಯಿಸ್ಕೋಬೇಕು. ಇನ್ನು ಸೊಪ್ಪನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಮಸಾಲೆ ರುಬ್ಕೋತಾ ಇದ್ದಾರೆ. ಅಂದರೆ ಉಪ್ಸಾರು ಖಾರಕ್ಕೆ ಹುಣಸೆಹಣ್ಣು, ಮೆಣಸಿನ್ಕಾಯಿ ಮೊದಲೇ ನೆನೆಯೋಕೆ ಇಕ್ಕಿತ್ತಲ್ಲ ಅದು, ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನು ಫಸ್ಟು ರುಬ್ಕೋಬೇಕು. ಮೆಣಸಿನ್ಕಾಯಿ ಬೀಜ ಎಲ್ಲ ಸವಿಬೇಕಲ್ಲ, ಫಸ್ಟ್ ಅದಕ್ಕೆ ಇದಿಷ್ಟನ್ನು ಮಾತ್ರ ರುಬ್ಕೋಬೇಕು. ಇದಾದಮೇಲೆ ತೆಗೆದಿಟ್ಟಿದ್ದ ಬೇಳೆನ ರುಬ್ಬಕ್ಕೆ ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಇದು ರುಬ್ಬಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕಾಗತ್ತೆ. ಇನ್ನು ರುಬ್ಕೊಂಡಿದ್ದ ಖಾರನ ಬೇಳೆ ಅಂದರೆ ಹಲಸಂದೆ ಕಾಳು ಬೇಯಿಸ್ಕೊಂಡಿದ್ದು ನೀರು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಳೆ ಬೇಯಿಸಿದ ನೀರೆಲ್ಲ ಇತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಅಂದರೆ ಸಾಂಬಾರು ಕುದಿಯೋಕೆ ಇಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ನಮ್ಮತ್ತೆ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಬಟ್ಟೆನೂ ಮಷಿನ್ ಆಗಿತ್ತು ಒಂದು ಲೋಡು. ಆಂಟಿ ಜೊತೆ ಅದನ್ನು ಹೋಗಿ ಒಣಗಾಕೋಕ್ಕೆ ಅಂತೇಳಿ ನಾನು ಮೇಲೆ ಹೋದೆ. ಈ ಕಡೆ ನಮ್ಮತ್ತೆ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾರೆ. ಇನ್ನು ಇಲ್ಲಿ ಪಲ್ಯ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೋಬೇಕು. ಇದಾದಮೇಲೆ ಸೊಪ್ಪನ್ನು ಸೋರಕ್ಕೆ ಇಟ್ಕೋಬೇಕು. ಅದನ್ನು ಇಲ್ಲಿ ತೋರಿಸಿಲ್ಲ. ಸೋರಕ್ಕೆ ಇಟ್ಕೊಂಡಿರೋ ಸೊಪ್ಪನ್ನ ಈ ಕಡೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ರೆಡಿ ಆಗುತ್ತೆ. ಇಲ್ಲಿ ನಮ್ಮತ್ತೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಕಿಚನಿಂದ ಹೋಗ್ತಾರೆ. ಇನ್ನು ನನ್ನ ಕೆಲಸ ಶುರುವಾಗೋದು ಇಲ್ಲಿಂದ. ಇವಾಗ ಫಸ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಅದು ಚೆಲ್ಲಿರೋದೆಲ್ಲ ಇರುತ್ತಲ್ಲ ಅದೆಲ್ಲ ಬೆಳಗ್ಗೆ ತಿಂಡಿ ಮಾಡಿದ್ದು, ಇವಾಗ ಮಧ್ಯಾಹ್ನ ಅಡುಗೆ ಮಾಡಿದ್ದೆಲ್ಲ ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ರೆ ಇನ್ನು ನಾಳೆನೇ ನಾನು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೆ ನೀಟಾಗೆಲ್ಲ ಅಂದರೆ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡೆ. ಇದಾದಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಈ ಥರ ಕಾಣಿಸ್ತಾ ಇತ್ತು. ಇನ್ನು ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ನಮ್ಮ ಅತ್ತೆ ಮಾಡ್ಕೋತಾರೆ, ಅನ್ನನೂ ಅವರೇ ಆಮೇಲಿಂದ ಮಾಡ್ಕೋತಾರೆ. ನಂದೇನಿದ್ರು ಇವಾಗ ಕಿಚನಲ್ಲಿ ಕೆಲಸ ಮುಗೀತು. ರಾತ್ರಿವರೆಗೂ ಕಿಚನ್ ಕಡೆ ತಲೆ ಹಾಕಂಗಿರಲ್ಲ, ಊಟ ಮಾಡೋಕ್ಕೆ ಬಿಟ್ಟು. ಇನ್ನು ಮೇಲ್ಗಡೆ ಬಂದು ರೂಮ್ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನನ್ನ ಮಗ ಆ ಕಡೆ ರೂಮಲ್ಲಿ ಮಲಗಿದ್ದ. ಫಸ್ಟು ಈ ರೂಮ್ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ಮಡಚಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮಗಂದು ಮೊನ್ನೆ ಡೈರಿ ಕೊಟ್ಟಿದ್ದರು, ಅದೊಂದೇ ಬೈಂಡಿಂಗ್ ಹಾಕಿರಲಿಲ್ಲ, ಅದೊಂದು ಮಿಕ್ಕೊಂಬಿಟ್ಟಿತ್ತು. ಅದಕ್ಕೆ ಫಸ್ಟ್ ಇದನ್ನು ಬೈಂಡ್ ಹಾಕ್ಬಿಟ್ಟು ಆಮೇಲೆ ಬಟ್ಟೆ ಮಡಚಿಟ್ಕೊಳ್ಳೋಣ ಅಂತೇಳಿ ಇದನ್ನು ಬೈಂಡಿಂಗ್ ಹಾಕಿ ಡೈರಿ ಎಲ್ಲ ಫಿಲ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಫಿಲ್ ಮಾಡಿ ಇಟ್ಟೆ. ಫಸ್ಟೇ ಬೇರೆ ಬುಕ್ಸ್ ಎಲ್ಲ ಕೊಟ್ಟಿದ್ದರು, ಅದೆಲ್ಲ ಮೊದಲೇ ಬೈಂಡಿಂಗ್ ಹಾಕಿ ಇಟ್ಬಿಟ್ಟಿದ್ದೆ. ಹಿಂಸೆ ಆಗುತ್ತೆ, ಅಂದರೆ ಲೇಟ್ ಮಾಡಿಕೊಂಡ್ರೆ ಅವರು ಸಡನ್ನಾಗಿ ಕೇಳ್ತಾರೆ ಇವಾಗ ತಂದುಕೊಡಿ ಅಂತ ಸ್ಕೂಲವರು. ಹಂಗಾಗಿ ಮೊದಲೇ ಬೈಂಡಿಂಗ್ ಹಾಕಿಟ್ಟಿದ್ದೆ. ಈ ಡೈರಿ ಒಂದು ಪೆಂಡಿಂಗ್ ಇತ್ತು ಅಂತ ಅದನ್ನು ಹಾಕಿಟ್ಟೆ. ಬಟ್ಟೆ ಮಡ್ಚೋಣ ಅಂತ ಸ್ವಲ್ಪ 1-2 ಬಟ್ಟೆ ಮಡ್ಚಿದೆ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಇನ್ನು ಹಂಗೆ ತಟ್ಟಿದ್ರೆ ಸ್ವಲ್ಪ ಮಲ್ಕೋತಾನೇನೋ ನೋಡೋಣ ಅಂತ ಮಲಗ್ಸೋಕೆ ಹೋದೆ. ಅವ್ನ ಪಕ್ಕನೇ ಮಲ್ಕೊಂಡ್ರೆ ಮಲ್ಕೊಬಿಡ್ತಾನೆ. ಇನ್ನು ನಾನು ಎದ್ದೊಳಕ್ಕೆ ಹೋದರೆ ಅವನು ಗೊತ್ತಾಗುತ್ತೆ ಪಕ್ಕದಲ್ಲಿ ಇಲ್ಲ ಅಂತ. ಮಲ್ಕೊಂಡ ಅಂತ ಎದ್ದೊಳಕ್ಕೆ ಹೋದೆ. ಅಷ್ಟರಲ್ಲಿ ಮತ್ತೆ ಇನ್ನೊಂದ್ಸಲಿ ಎದ್ಬಿಟ್ಟ. ಗೊತ್ತಾಯಿತು ಇವನು ಇನ್ನು ಮಲಗಲ್ಲ ಅಂತ. ಅದಕ್ಕೆ ಆಚೆ ಎತ್ಕೊಬಂದು ಹಂಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಹಿಂಗೆ ಓಡಾಡಿಸಿದ್ರೆ ಸಮಾಧಾನ ಆಗ್ತಾನೆ, ಇಲ್ಲಾಂದರೆ ಅಳ್ತಾ ಇರ್ತಾನೆ.
ಹಾಗೆ ಆಚೆ ಕರ್ಕೊಬಂದು ಈ ಕಡೆ ಬಾಲ್ಕನಿಯಲ್ಲಿ ಅವನು ಒಂದು ರೂಮ್ ಅಂತ ಮಾಡ್ಕೊಟ್ಟಿದ್ದೀನಿ ಸುಮ್ಮನೆ ಆಟಾಡೋಕ್ಕೆ. ಆಚೆ ಕರ್ಕೊಬಂದಾಗ ಅದನ್ನು ನೋಡ್ದೆ ಅವನು. ನಾನು ಇಲ್ಲಿ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಅವನೇ ಹೋಗಿ ದಿಮ್ ತೊಗೊಬಂದು ಹಾಕ್ಕೊಂಡು ಮಲ್ಕೋತಾ ಇದ್ದಾನೆ. ಹಿಂಗೆಲ್ಲ ಆಡಲ್ಲ ಅವನು. ಎದ್ದಿದ ತಕ್ಷಣ ಸ್ವಲ್ಪ ಜಾಸ್ತಿ ಅಳ್ತಾನೆ. ಇವತ್ತೇನೋ ಇದೊಂದು ರೂಮ್ ಇದೆ ಅಂತ ಅಂದ್ಕೊಂಡು ಆಡ್ತಾ ಇದ್ದಾನೆ. ನನ್ನ ಮಗ ದೊಡ್ಡವನು ಇರಲಿಲ್ಲ, ಅವನು ಅವ್ರ ಅತ್ತೆ ಮನೆಗೆ ಹೋಗಿದ್ದ. ಅವನು ಅಷ್ಟರಲ್ಲಿ ಬಂದ, ನಾನು ಇಷ್ಟು ಕೆಲಸ ಎಲ್ಲ ಮಾಡೋಷ್ಟರಲ್ಲಿ. ಇನ್ನು ಅವನು ಆಟ ಆಡ್ಸೋಕೆ ಹೋದ. ಚಿಕ್ಕವನ ಜೊತೆ ಅವನು ಆಟ ಆಡ್ಕೋತಾ ಇದ್ದ. ನಾನು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆ ಜೋಡಿಸ್ಕೊಂಡು ಎಲ್ಲ ಎತ್ತಿಟ್ಟೆ ಅದ್ರ ಜಾಗಕ್ಕೆ. ಇನ್ನು ಚಿಕ್ಕವನು ಮಲಗಿದ್ದ ರೂಮ್ನು ಕ್ಲೀನ್ ಮಾಡಿಕೊಂಡೆ. ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಔಷಧಿ ಹಾಕೋಣ ಅಂದ್ಬಿಟ್ಟು ಕೆಳಗೆ ಹೋದೆ. ನನ್ನ ಒಂದ್ಸಲಿ ನೋಡಿಬಿಟ್ರೆ ಅವ್ನು ಬಿಡಲ್ಲ, ಅವ್ನು ನನ್ನ ಜೊತೆನೇ ಬರಬೇಕು. ಅದಕ್ಕೆ ನಾನು ಅವ್ನು ಕೆಳಗೆ ಆಡ್ತಾಯಿದ್ರೆ ಮಾತಾಡ್ಸೋಕೆ ಹೋಗೋದೇ ಇಲ್ಲ. ಇವಾಗ ಹೆಂಗೋ ಮೇಲೆಲ್ಲ ಕರ್ಕೊಂಡು ಬಂದೆ ಔಷಧಿ ಹಾಕೋಣ ಅಂತ. ಏನೇನು ಮಾಡಿದ್ರೂ ಕುಡಿಲಿಲ್ಲ. ನೀನೇ ಕುಡಿಯಪ್ಪ ಗುಡ್ ಬಾಯ್ ಅಂತ ಹೇಳಿದ್ರು ಕುಡಿಲಿಲ್ಲ. ಅದಕ್ಕೆ ಹಂಗೆ ಇಟ್ಕೊಂಡು ಒಂದೇ ಸಲ ಉಯ್ದೆ. ಮತ್ತೆ ಅವನ್ನ ಕರ್ಕೊಂಡು ವಾಪಸ್ ಕೆಳಗಡೆ ಬಿಡೋಣ, ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗೆ ಕರ್ಕೊಂಡು ಹೋದೆ. ಕೆಳಗೆ ಅವ್ರ ಅತ್ತೆ ಅಜ್ಜಿ ಅವ್ರ ಅಣ್ಣ ಎಲ್ಲ ಇದ್ದರು. ಇನ್ನು ಆಡ್ಕೋತಾನೆ ಅಂದ್ಬಿಟ್ಟು ಮೆತ್ತಗೆ ಬಿಟ್ಬಿಟ್ಟು ಬಂದು ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದೆಲ್ಲ ಮಾಡಿ ಮುಗಿಸ್ದೆ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ 4:15 ಆಗಿತ್ತು. ಅವನು ಅಷ್ಟರಲ್ಲಿ ಮೇಲೆ ಬಂದಿದ್ದ. ರೆಡಿಯಾಗಿ ಗಾಂಧಿ ಬಜಾರ್ಗೆ ಹೋಗೋಣ ಅಂತೇಳಿ ಹೋದ್ವಿ. ಸ್ವಲ್ಪ ಲಂಚ್ ಬ್ಯಾಗು ವಾಟರ್ ಬಾಟಲ್ ಎಲ್ಲ ತರಬೇಕಾಗಿತ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಶುಕ್ರವಾರದಿಂದನೇ ಸ್ಕೂಲು, ಆದರೆ ಅವನು ಹೋಗಲ್ಲ ಅಂತ ಇದ್ದ. ಅದಕ್ಕೆ ಇರಲಿ ಅಂತ ತೊಗೊಬಂದೆ. ಹಂಗೆ ಇಲ್ಲಿ ಕಸ್ಟಮೈಸೇಷನ್ ಮಾಡಿಸ್ತಾಯಿದ್ರು ಒಬ್ರು ಯಾರೋ, ಅವ್ರನ್ನ ನೋಡಿ ನಾನು ಬಾಟಲ್ ಮೇಲೆ ನೇಮ್ ಬರ್ಸೋಣ ಅಂತೇಳಿ ಬರ್ಸ್ಕೊಂಡು ಮನೆ ಕಡೆ ಬಂದ್ವಿ. ಈ ಥರ ಇತ್ತು ಇವತ್ತು ನನ್ನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.